ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಈ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಈ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ, ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಯುವ ಉತ್ಸಾಹಿ ಯುವಕರಾದಂತ ಶ್ರೀಯುತ ಸುಧೀಂದ್ರ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಉದ್ಘಾಟನೆಗಾಗಿ ಅವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಈ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ನಮ್ಮನ್ನ ಪ್ರೋತ್ಸಾಹಿಸುತ್ತಿರುವಂತಹ ಶ್ರೀಯುತ ಸಂದೀಪ್ ಕುಮಾರ್ ಶೆಟ್ಟಿ ಶಿರಿಯಾರ ಮೇಲ್ಮನೆ, ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಈ ಭಾಗದ ಉದ್ಯಮಿ, ನಮ್ಮ ಶಾಲೆಯ ನೆರೆಮನೆಯವರು ಬಾಲಕೃಷ್ಣ ಶೆಟ್ಟಿ ಅಭಿಶ್ರೀ ಎತ್ತಿನೆಟ್ಟಿ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಬ್ರಹ್ಮಾವರ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿ ಶ್ರೀಯುತ ಸುರೇಶ್ ಕುಂದಾರ್ ಅವರು, ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಪ್ರತಿಭಾ ಕಾರಂಜಿಯ ತಾಲೂಕು ನೋಡೆಲ್ ಅಧಿಕಾರಿ, ಮಂದರ್ತಿ ಹೋಬಳಿಯ ಇಸಿಒ ಆಗಿರುವಂತಹ ಶ್ರೀಯುತ ನಾಗರಾಜ್ ಭಟ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಎಲ್ಲ ವ್ಯವಸ್ಥೆಗಳನ್ನ ಮೇಲುಸ್ತುವಾರಿಯಾಗಿ ನೋಡುತ್ತಾ ಇರುವವರು ನಮ್ಮ STMCಯ ಅಧ್ಯಕ್ಷರಾದಂತಹ ಶ್ರೀಯುತ ಲಕ್ಷ್ಮಣ ಪೂಜಾರಿ ಅವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮೊಂದಿಗಿದ್ದಾರೆ ಪೆರ್ಡೂರು ಹೋಬಳಿಯ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಇನ್ನು ನಮ್ಮೊಂದಿಗಿದ್ದಾರೆ ಈ ಗ್ರಾಮ ಪಂಚಾಯತಿನ ಸದಸ್ಯರು, ನಿಕಟಪೂರ್ವ ಉಪಾಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಕಾಂಚನ್ ಅವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಇನ್ನು ನಮ್ಮೊಂದಿಗಿದ್ದಾರೆ ಈ ಸೈಬರ್ಕಟ್ಟೆ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಚಂದ್ರಶೇಖರ್ ಮೊಗೇರ್ ಅವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಈಗ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ, ನಮ್ಮ ಪೋಷಕರು ಆದಂತಹ ಶ್ರೀಯುತ ಅಮಿತಾ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಪಂಚಾಯತ್ ಸದಸ್ಯರು ಶ್ರೀಯುತ ಸಂಜೀವ್ ಪೂಜಾರಿ, ಕಳೆದ 10 ವರ್ಷಗಳಿಂದ ನಮ್ಮ STMCಯಲ್ಲಿ ಇದ್ದವರು, ಗ್ರಾಮ ಪಂಚಾಯತ್ ಸದಸ್ಯರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಇನ್ನು ನಮ್ಮೊಂದಿಗೆ ನಮ್ಮ ಪೋಷಕರು ಹಾಗೂ ಮುಖ್ಯೋಪಾಧ್ಯಾಯರ, ಬ್ರಹ್ಮಾವರ ವಲಯದ ಮುಖ್ಯೋಪಾಧ್ಯಾಯರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಘವೇಂದ್ರ ಎಚ್ ಹಾಗೂ ಸರ್ಕಾರಿ ನೌಕರರ ಸಂಘದ ಬ್ರಹ್ಮಾವರ ವಲಯದ ಪ್ರತಿನಿಧಿಯಾಗಿರುವಂತಹ ರಾಘವೇಂದ್ರ ಎಚ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಹಾಗೆ ಬ್ರಹ್ಮಾವರ ತಾಲೂಕು ಶಿಕ್ಷಕರ ಸಂಘದ ಪ್ರತಿನಿಧಿ, ನಮ್ಮೆಲ್ಲರ ಅಭಿಮಾನಿ ಶ್ರೀಯುತ ಶ್ಯಾಮ್ ಸುಂದರ್ ಶೆಟ್ಟಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನು ನಮ್ಮೊಂದಿಗಿದ್ದಾರೆ STMC ಉಪಾಧ್ಯಕ್ಷೆ ಶ್ರೀಮತಿ ರತ್ನಾ ಮೇಡಮ್ ಅವರು, ನಮ್ಮೆಲ್ಲ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಶ್ರೀಮತಿ ರತ್ನಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ತಾಯಂದಿರ ಸಮಿತಿಯ ಅಧ್ಯಕ್ಷೆ, ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶ್ರೀಮತಿ ರೂಪಾ ರಾವ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತ ಎಲ್ಲ STMCಯ ಸರ್ವ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ತಾಯಂದಿರ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಉಪಸ್ಥಿತರಿರುವಂತಹ ರಿಕ್ಷಾ ಚಾಲಕ ಮಾಲಕ ವರ್ಗದ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ
ಕಾರ್ಯಕ್ರಮದ ಅಲಂಕಾರಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಂತ ಡಂಗೂರುಗಡ್ಡೆ ಫ್ರೆಂಡ್ಸ್ನ ಸುರೇಶ್ ನಾಯ್ಕ್ ಮತ್ತು ಅವರ ಬಳಗದವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಂಗನವಾಡಿ ಮತ್ತು ಅಡುಗೆ ಸಿಬ್ಬಂದಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಪೋಷಕರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿ ತನುಮನ ಧನದಿಂದ ಸಹಕರಿಸಿದ ಎಲ್ಲ ದಾನಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದಂತ ಎಲ್ಲ ಈ ಸೈಬರ್ಕಟ್ಟೆ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಸರ್ವ ರೀತಿಯಲ್ಲಿ ಸಹಕರಿಸಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಸಾಯಿಬರ್ಕಟ್ಟೆ ಕ್ಲಸ್ಟರ್ ಮಟ್ಟದ ಈ ಕಾರ್ಯಕ್ರಮದ ಕುರಿತ ಪ್ರತಿಭಾ ಕಾರಂಜಿ ಈ ಕಾರ್ಯಕ್ರಮದ ಕುರಿತ ಪ್ರಾಸ್ತಾವಿಕ ನುಡಿಗಳಿಗಾಗಿ ಸಾಯಿಬರ್ಕಟ್ಟೆ ಕ್ಲಸ್ಟರ್ನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀ ಚಂದ್ರಶೇಖರ್ ಸರ್ ಇವರು ವೇದಿಕೆಯಲ್ಲಿ. ಸಾಯಿಬರ್ಕಟ್ಟೆ ಕ್ಲಸ್ಟರ್ನ ಪ್ರತಿಭಾ ಕಾರಂಜಿಯ ಈ ವೇದಿಕೆಯ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಎಲ್ಲ ಕಾರ್ಯಕ್ರಮದ ಮಾರ್ಗದರ್ಶಕರು, ನಮ್ಮ ಇಲಾಖೆಯ ನೆಚ್ಚಿನ ಅಧಿಕಾರಿ ಅಂತ ಶ್ರೀಯುತ ಶಬನ ಅಂಜು ಮೇಡಮ್ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಅವರಿಗೆ ವಂದಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಈ ಸಿರಿಯಾರ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಯುತ ಸುಧೀಂದ್ರ ಕುಮಾರ್ ಶೆಟ್ಟರೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಮೇಲ್ಸ್ತರದ ಎಲ್ಲ ಅಧಿಕಾರಿ ಮಿತ್ರರೇ, ಹಾಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಹಾಗೆ ವಿವಿಧ ಸಂಘಟನೆಯ ಮಿತ್ರರೇ, ಹಾಗೂ ಈ ಶಾಲೆಯ SDMC ಮತ್ತು SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಆಗಮಿಸ್ತಕ್ಕಂಥ ಎಲ್ಲ ವಿವಿಧ ಶಾಲೆಯ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಈ ಊರಿನ ಪೋಷಕರೇ, ಬಹುಶಃ ಇವತ್ತು ಕೊನೆಯ ಪ್ರತಿಭಾ ಕಾರಂಜಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಬಹುಶಃ ಅನಿವಾರ್ಯ ಕಾರಣದಿಂದ ಪ್ರತಿಭಾ ಕಾರಂಜಿ ಒಂದು ನಾಳೆ ಇದೆ. ಸುಮಾರು 16 ಕ್ಲಸ್ಟರ್ನ ಪ್ರತಿಭಾ ಕಾರಂಜಿಯನ್ನು ನಾವು ಮಾಡಿಕೊಂಡು ವಲಯ ಮಟ್ಟವನ್ನು ಇನ್ನೇನು 13ನೇ ತಾರೀಕು ವಲಯ ಮಟ್ಟವನ್ನು ಆಯೋಜಿಸಲಿಕ್ಕಿದ್ದೇವೆ. ಈ ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆಯನ್ನು ಹೊರಹಾಕುವುದಕ್ಕೆ ಇರುವಂಥ ಒಂದು ವೇದಿಕೆ. ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಅದರಲ್ಲಿ ಕೂಡ ಇದೊಂದು ಮಕ್ಕಳ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಆಧಾರಿತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ನಮ್ಮ ಕ್ಲಸ್ಟರ್ನ 9 ಪ್ರಾಥಮಿಕ ಶಾಲೆಗಳು, 3 ಪ್ರೌಢ ಶಾಲೆಗಳು ಭಾಗವಹಿಸ್ತವೆ. ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಎಲ್ಲ ಪಟ್ಟಿಯನ್ನು ಗೂಗಲ್ ಶೀಟಲ್ಲಿ ಹಾಕಿದ್ದೀರಿ. 17 ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ 17 ಸ್ಪರ್ಧೆಗಳು, ಹಾಗೆ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ 12 ಸ್ಪರ್ಧೆಗಳು, ಪ್ರೌಢಶಾಲೆಯಲ್ಲಿ 19 ಸ್ಪರ್ಧೆಗಳು ನಡೆಯಲಿಕ್ಕಿದೆ. ನಾವು ಒಂದೆರಡು ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದು 17ಕ್ಕೆ ಮಿತಿಗೊಳಿದೆ. ನಾನು ನಿಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳೋದಷ್ಟೇ, ಯಾವುದು ಬಹುಮಾನ ಬರಬೇಕು ಅದು ಇಂಪಾರ್ಟೆಂಟ್ ಅಲ್ಲ, ನೀವು ಸಭೆಯನ್ನು ಈ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸಬೇಕು. ಹಾಗೆ ಶಿಕ್ಷಕರಲ್ಲಿ ಒಂದು ವಿನಂತಿ, ನಮ್ಮಲ್ಲಿ ಎಲ್ಲ ಇದೆ, ನಮ್ಮ ಮಕ್ಕಳು ಚಂದ ಮಾಡ್ತಾರೆ, ನಮ್ಮ ಮಕ್ಕಳು ಚಂದ ಮಾಡ್ತಾರೆ. ಖಂಡಿತವಾಗಿ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳೆಲ್ಲ ಮಕ್ಕಳು ಚಂದ ಮಾಡ್ತಾರೆ. ಆದರೆ ನಾವಿಲ್ಲಿ ತೀರ್ಪುಗಾರರ ಆಯ್ಕೆ ಏನಂದ್ರೆ, ಚಂದದಲ್ಲಿ ಬಹಳ ಚಂದವಾಗಿ ಮಾಡುವವರು ಯಾರು ಅವರನ್ನು ಆಯ್ಕೆ ಮಾಡಿ ನಾವು ವಲಯ ಮಟ್ಟಿಗೆ ಕಳಿಸ್ಲಿಕ್ಕಿದ್ದೇವೆ. ಹಾಗಾಗಿ ಮಕ್ಕಳು, ನಾವು ಒಂದು 2-3 ಪ್ರತಿಭಾ ಕಾರಂಜಿಯಲ್ಲಿ ಕೇಳಿದಾಗ ನಾವು ಕೇಳಿದೆ, ಸರ್ ನಮ್ಮ ಮಕ್ಕಳು ಚಂದ ಆಯಿತು, ನಮಗೆ ಪ್ರೈಸ್ ಬರಲಿ. ಇಲ್ಲ, ಎಲ್ಲ ಮಕ್ಕಳು ಚಂದ ಮಾಡುವವರೇ ಬಂದಿರುವಂಥದ್ದು ಇಲ್ಲಿ. ಹಾಗಾಗಿ ಕೇವಲ ಆಯ್ಕೆ ಇರುವುದು ಪ್ರಥಮ, ದ್ವಿತೀಯ, ತೃತೀಯ 3 ಮಾತ್ರ. ನಾವು ಭಾಗವಹಿಸಿದ್ದಕ್ಕೆ ಸಂತೋಷ ಪಡಬೇಕು. ಬಹುಮಾನವನ್ನು ಪ್ರಥಮ ಪಡೆದಂಥ ಬಹುಮಾನ ವಿದ್ಯಾರ್ಥಿಗಳನ್ನು ನಾವು ಮುಂದೆ ವಲಯ ಮಟ್ಟಕ್ಕೆ ಕಳಿಸ್ಲಿಕ್ಕಿದ್ದೇವೆ. ತೀರ್ಪುಗಾರರು ಕೂಡ ಯಾವುದೇ ಲೋಪದೋಷಗಳಿಲ್ಲದೆ ಅಚ್ಚುಕಟ್ಟಾಗಿ ಕಾರ್ಯ ನಡೆಸುವಂಥವರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅವರ ತೀರ್ಪಿಗೆ ನಾವು ಬದ್ಧರಾಗಿರಬೇಕು. ಇಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಬಹುಶಃ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿನ ಒಂದು ದೊಡ್ಡ ನಮ್ಮೊಂದಿಗೆ ಕೈ ಜೋಡಿಸಿದೆ. ಅವರೆಲ್ಲ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತೇಳಿ ಮುಂದಾಳತ್ವದಲ್ಲಿ ವಹಿಸಿಕೊಂಡಂತ SDMC ಅವರು, ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಈ ಶಾಲಾ ಮುಖ್ಯ ಶಿಕ್ಷಕರ ಬಗ್ಗೆ ಹೇಳ್ಬೇಕು. ನಾನು ಯಾವುದೇ ಕಾರ್ಯಕ್ರಮವನ್ನು ಒಂದು ಸರ್ ಮಾಡ್ತೀರ ಕೇಳಿದ್ರೆ ಅದನ್ನು ಒಂದು ಸಮಾಲೋಚನಾ ಸಭೆ ಇದ್ರೂ ಕೂಡ ಅದನ್ನು ಬಹಳ ಸುಂದರವಾಗಿ ತನ್ನವರನ್ನೆಲ್ಲ ಕೂಡಿಕೊಂಡು ಒಂದು ನಿರ್ವಹಿಸುವಂಥವರು, ನಾಯಕತ್ವ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೌದು, ನನ್ನ ಮಾರ್ಗದರ್ಶಕರು ಹೌದು, ಎಲ್ಲರನ್ನೂ ಹೊಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ, ಸಂಯೋಜಿಸುವಲ್ಲಿ ನನ್ನ ಮಿತ್ರರಂತ ರಾಘವೇಂದ್ರ ಸರ್ ಅವರು ಹಾಗೆ ಈ ಕ್ಲಸ್ಟರ್ನ ಅನೇಕ ಶಿಕ್ಷಕ ಬಂಧುಗಳು ಸಹಕರಿಸಿದ್ದೀರಿ. ಹಾಗೆ ನಿಮ್ಮ ಸಹಕಾರ ಮುಂದೆ ಬಯಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ಇಲಾಖಾ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದಲ್ಲಿ ಒಗ್ಗೂಡುತ್ತಾ ಎಲ್ಲರಿಗೆ ಹೊಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತಿದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಿಯಾರದ ಈ ಪ್ರಧಾನ ವೇದಿಕೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ
ಉದ್ಘಾಟನಾ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಇದೀಗ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಈ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಿರುವವರು ಶಿರಿಯಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವ ಶ್ರೀ ಸುಧೀಂದ್ರ ಶೆಟ್ಟಿ ಇವರ ಜೊತೆಗೆ ವೇದಿಕೆಯ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗುವ ಈ ಅಮೃತ ಗಳಿಗೆಗೆ ಸಾಕ್ಷಿಯಾಗಬೇಕೆಂದು ವಿನಂತಿಸುತ್ತಿದ್ದೇವೆ. ವಿದ್ಯಾರ್ಥಿಗಳ ಪ್ರತಿಭೆಯು ಈ ದೀಪದ ಬೆಳಕಿನಂತೆ ದೇದೀಪ್ಯಮಾನವಾಗಲಿ ಎಂಬ ಆಶಯದೊಂದಿಗೆ ಇದೀಗ ಉದ್ಘಾಟಕರ ಮಾತಿಗಾಗಿ ವೇದಿಕೆ. ಇವತ್ತಿನ ಈ ಪ್ರತಿಭಾ ಕಾರಂಜಿಗೆ ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ನಮ್ಮ ಮಿತ್ರರಾದ ಎಲ್ಲ ಪಂಚಾಯತ್ ಸದಸ್ಯರೇ ಹಾಗೂ ಊರಿನವರು ಮತ್ತು ಈ ಊರಿನ ಎಲ್ಲ ಪೋಷಕ ವೃಂದದವರು 13 ಶಾಲೆಯ ವಿದ್ಯಾರ್ಥಿ ವೃಂದದವರಿಗೆ ಎಲ್ಲರಿಗೂ ನಾನು ಈ ಪ್ರತಿಭಾ ಕಾರಂಜಿಯ ಶುಭಾಶಯವನ್ನು ಹಾರೈಸುತ್ತಾ, ಪ್ರತಿ ಒಂದು ಶಾಲೆಯ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಎಲ್ಲರಿಗೆ ಬಹುಮಾನ ಸಿಕ್ಕುತ್ತಂತ ಅರ್ಥ ಅಲ್ಲ. ಎಲ್ಲರೂ ಇದರಲ್ಲಿ ಪ್ರತಿಭೆಗಳನ್ನು ತೋರಿಸಿ ಆ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಮುಖ್ಯ ಎಂದು ನಾನು ಹೇಳುತ್ತಾ ಈ ಶಾಲೆಯ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಧನ್ಯವಾದಗಳು ಸರ್. ಪ್ರತಿಭಾ ಕಾರಂಜಿಗೆ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಹಾರೈಸಬೇಕಾಗಿ ವೇದಿಕೆಯ ಒಂದೆರಡು ನುಡಿಗಳಿಗಾಗಿ ಶ್ರೀ ಸಂದೀಪ್